ಯೋಜನೆಯ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ಕಾಮಗಾರಿಗೆ ನೀಡಿತಾ ಇದೆ. ಕಾಮಗಾರಿಕೆಗಾಗಿ ಲಕ್ಷಾಂತರ ರೂಪಾಯಿ ನೀಡಲಾಗಿದೆ. ಆದರೆ ಗುತ್ತಿಗೆದಾರರು ಕಳಪೆ ಕಾಮಗಾರಿಕೆ ಮಾಡುತ್ತಿದ್ದಾರೆ ಅಂತ ಹೇಳಿ ಶಹಾಪುರ ತಹಶೀಲ್ದಾರ ಡಿಎಸ್ಎಸ್ ಸಂಚಾಲಕ ಮರೆಪ್ಪ ಇವರು ಆರೋಪವನ್ನು ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು, ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು, ಇಲ್ಲವಾದರೆ ಇಲಾಖೆ ಎದುರು ಹೋರಾಟ ಶುರು ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬೋರ್ವೆಲ್ ವ್ಯವಸ್ಥೆ ಇರಲಾರ್ದೇ ಕ್ಯೂರಿಂಗ್ ವ್ಯವಸ್ಥೆ ಆಗಿಲ್ಲ ಮತ್ತು ಬೋರ್ವೆಲ್ ವ್ಯವಸ್ಥೆ ಕೇಳಿದರೆ ಬೋರ್ವೆಲ್ ವ್ಯವಸ್ಥೆ ಇಲ್ಲ, ನಾವು ಆ ಕಡೆ ತೊಗೊಂಡಿವಿ, ಕಾಲೇಜಲ್ಲಿ ತೊಗೊಂಡಿವಿ, ಪಬ್ಲಿಕ್ದಲ್ಲಿ ತೊಗೊಂಡಿವಿ ಅಂತೇಳಿ ಆರಿಕೆ ಉತ್ತರ ಕೊಡ್ತಾರೆ. ನಾವು ಕೇಳಿದ ಪ್ರಿನ್ಸಿಪಾಲ್ರಿಗೆ ಕೇಳಿದಾಗ ಇಲ್ಲ, ನಾವು ಯಾವುದೇ ರೀತಿಯಿಂದ ಪರ್ಮಿಷನ್ ಕೊಟ್ಟಿಲ್ಲ, ನಾವು ನೀರನ್ನು ಕೊಡೋದಿಲ್ಲ ಅಂತಂದರೂ ಕೂಡ ಮುತುವರ್ಜಿ ವಹಿಸಿ ಅವ್ರು ನಾವು ಇರಲಾರ್ದಾಗ ನೀರು ತೊಗೊಂಡು ಕೆಲಸ ಮಾಡ್ತಾರೆ. ನಾವು ಬಂದ ತಕ್ಷಣ ನೀರು ತೊಗೋದಿಲ್ಲ ಅಂಥೇಳಿ ಪ್ರಿನ್ಸಿಪಾಲ್ರು ಕೂಡ ಉತ್ತರ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಈ ಕಾಮಗಾರಿಯ ಸಂಪೂರ್ಣವಾಗಿರ್ತಕ್ಕಂಥ ಕಳಪೆ ಮಟ್ಟದ ಕಾಮಗಾರಿ ಇರುವುದರಿಂದ ಈ ಕಾಮಗಾರಿಯನ್ನು ಹಣವನ್ನು ತಡೆ ಹಿಡಬೇಕು ಮತ್ತು ಈ ಕಾಂಟ್ರಾಕ್ಟರ್ ಯಾರು ಗುತ್ತಿಗೆದಾರರು ಯಾರಿದ್ದಾರೆ ಅದನ್ನು ರದ್ದುಪಡಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಮರೆಯಪ್ಪ ಜಾಲಿಮಂಚಿ ಅಂತೇಳಿ, ತಾಲೂಕಾ DSS ತಾಲೂಕಾ ಸಂಚಾಲಕ. ನಾ ಇಲ್ಲಿ ಯಾದಗಿರಿ ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಹಾಪುರದಲ್ಲಿ ಕಳಪೆ ಮಟ್ಟದ ಕಾಮಗಾರಿ. ಈ ಕಾಮಗಾರಿ ಛತ್ ಹಾಕಿದ್ದಾರೆ. ಛತ್ತನ್ನು ಆಲ್ರೆಡಿ ಕುಸಿದು ಬಿದ್ದಿದೆ. ಅದ್ರ ಮೇಲೆ ಸಾದಾ ಭೀಮ ಹಾಕಿ ರಾಡ್ ಕಾಣಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ, ರಾಡ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕಟ್ಟಡವನ್ನು ಚಾಲು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಳಪೆ ಮಟ್ಟದ ಕಾಮಗಾರಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ದಯಮಾಡಿ ಇದು ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಹಾಪುರದಲ್ಲಿ ಕಳಪೆ ಮಟ್ಟದ ಕಾಮಗಾರಿ. ಈ ಕಾಮಗಾರಿ ಛತ್ ಹಾಕಿದ್ದಾರೆ. ಛತ್ತನ್ನು ಆಲ್ರೆಡಿ ಕುಸಿದು ಬಿದ್ದಿದೆ. ಅದ್ರ ಮೇಲೆ ಸಾದಾ ಭೀಮ ಹಾಕಿ ರಾಡ್ ಕಾಣಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ, ರಾಡ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕಟ್ಟಡವನ್ನು ಚಾಲು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಳಪೆ ಮಟ್ಟದ ಕಾಮಗಾರಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ದಯಮಾಡಿ ಇದು ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಹಾಪುರದಲ್ಲಿ ಕಳಪೆ ಮಟ್ಟದ ಕಾಮಗಾರಿ. ಈ ಕಾಮಗಾರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.